ಏನೋ ಒಂದಿಷ್ಟು ಜ್ಞಾನವಿದೆ ಎಂದು ಭಾವಿಸಿ ಇತರರನ್ನು ಕೀಳಾಗಿ ಕಾಣುವುದು ಮನುಷ್ಯತ್ವವಲ್ಲ. ಒಂದು ಕತೆ ಹೇಳುತ್ತೇನೆ. ಒಮ್ಮೆ ಒಬ್ಬ ಅಧ್ಯಾಪಕ ತರಗತಿಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ಕೇಳುತ್ತಾನೆ, ನಮಗೆ ಎಷ್ಟು ಕಿಡ್ನಿಗಳಿವೆ ಎಂದು. 4 ಎಂದು ಒಬ್ಬ ವಿದ್ಯಾರ್ಥಿ ಉತ್ತರಿಸುತ್ತಾನೆ. ತರಗತಿಯ ಎಲ್ಲ ವಿದ್ಯಾರ್ಥಿಗಳು ನಕ್ಕರು. ಆದರೆ ಆ ವಿದ್ಯಾರ್ಥಿಗೆ ಯಾವ ಭಾವ ವ್ಯತ್ಯಾಸವೂ ಇಲ್ಲ. ವಿದ್ಯಾರ್ಥಿಗಳ ಚಿಕ್ಕ ಪುಟ್ಟ ತಪ್ಪುಗಳನ್ನು ದೊಡ್ಡದು ಮಾಡಿ ಕೀಟಲೆ ಕೊಡುವುದರಲ್ಲಿ ಆನಂದ ಪಡೆಯುತ್ತಿದ್ದ ಆ ಅಧ್ಯಾಪಕ ಇದೊಂದು ಒಳ್ಳೆಯ ಅವಕಾಶ ಎಂದು ಭಾವಿಸಿ ಇತರ ವಿದ್ಯಾರ್ಥಿಗಳೊಂದಿಗೆ ಹೇಳಿದ, ಎಲ್ಲರೂ ಕೇಳಿದ್ದೀರಲ್ವಾ, ನಮಗೆ 4 ಕಿಡ್ನಿ ಇದೆಯಂತೆ. ಯಾರಾದರೂ ಹೊರಗೆ ಹೋಗಿ ಸ್ವಲ್ಪ ಹುಲ್ಲು ತೆಗೆದುಕೊಂಡು ಬನ್ನಿ. ನಮ್ಮ ತರಗತಿಗೆ ಒಂದು ಕತ್ತೆ ಬಂದಿದೆ, ಅವನಿಗೆ ತಿನ್ನಲು. ಕೂಡಲೇ ಆ ವಿದ್ಯಾರ್ಥಿ ಹೇಳಿದ, ನನಗೆ ಒಂದು ಚಹಾ ಕೂಡ ಹೇಳಿ ಸರ್. ವಿದ್ಯಾರ್ಥಿಯ ಈ ಉತ್ತರ ಕೇಳಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಜೋರಾಗಿ ನಕ್ಕರು. ಅಧ್ಯಾಪಕನಿಗೆ ನಾಚಿಕೆಯಾಯಿತು. ಕೋಪಗೊಂಡ ಆ ಅಧ್ಯಾಪಕ, ನನ್ನ ತರಗತಿಯಿಂದ ಹೊರಗೆ ಹೋಗು ಎಂದು ಬಾಗಿಲಿನ ಕಡೆ ಕೈ ತೋರಿಸಿ ಕೋಪದಲ್ಲಿ ಹೇಳಿದ. ಹೊರಗೆ ಹೋಗುವಾಗ ಆ ವಿದ್ಯಾರ್ಥಿ ಅಧ್ಯಾಪಕನ ಕಡೆ ನೋಡಿ ಹೇಳಿದ, ತಾವು ಕೇಳಿದ್ದು ನಮಗೆ ಎಷ್ಟು ಕಿಡ್ನಿಗಳಿವೆ ಎಂದು. ಹಾಗಾದರೆ ನನ್ನ ಉತ್ತರ ಸರಿ. ನಮಗೆ 4 ಕಿಡ್ನಿಗಳಿವೆ. ನನಗೆ 2, ನಿಮಗೆ 2. ನಮಗೆ ಎನ್ನುವುದು ದ್ವಂದ್ವಗಳನ್ನು ಸೂಚಿಸುವ ಪದ ಅಲ್ಲವೇ? ನಿನಗೆ ಎಷ್ಟು ಅಥವಾ ನನಗೆ ಎಷ್ಟು ಎಂದು ಕೇಳಿದ್ದರೆ ನಾನು 2 ಎಂದು ಉತ್ತರಿಸುತ್ತಿದ್ದೆ. ನನ್ನ ಉತ್ತರ ತಪ್ಪಾದರೆ ಸರ್ನ ಪ್ರಶ್ನೆಯೂ ತಪ್ಪೆ. ಕೊನೆಗೆ ಅವನು ಹೇಳಿದ, ಹುಲ್ಲು ತಿಂದ ಮೇಲೆ ನೀರು ಕುಡಿಯಲು ಮರೆಯಬೇಡಿ, ಅಜೀರ್ಣವಾಗಬಹುದು. ತರಗತಿಯಲ್ಲಿರುವ ವಿದ್ಯಾರ್ಥಿಗಳು ಮತ್ತೊಮ್ಮೆ ಜೋರಾಗಿ ನಕ್ಕರು. ಅಧ್ಯಾಪಕ ತನ್ನ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿದ. ಪ್ರತಿದಿನ ವಿದ್ಯಾರ್ಥಿಗಳನ್ನು ಗೇಲಿ ಮಾಡಿ ಆನಂದ ಪಡುತ್ತಿದ್ದ ಆ ಅಧ್ಯಾಪಕನಿಗೆ ಇದು ಒಂದು ತಿರುಗೇಟಾಯಿತು. ಅದರ ನಂತರ ಒಮ್ಮೆಯೂ ಕೂಡ ಅಧ್ಯಾಪಕ ಯಾವ ವಿದ್ಯಾರ್ಥಿಗಳನ್ನು ಕೂಡ ಹೀಗೆ ಗೇಲಿ ಮಾಡಲು ಮುಂದಾಗಲಿಲ್ಲ. ನಮಗೆ ಸ್ವಲ್ಪ ಜ್ಞಾನವಿದೆ ಎಂದು ಭಾವಿಸಿ ಅದನ್ನೇ ಇತರರನ್ನು ಕೀಳಾಗಿ ಕಾಣಲು ಇರುವ ಲೈಸೆನ್ಸ್ ಆಗಿ ತೆಗೆಯಬಾರದು.